शंकराचार्य पाद सेवा श्री भगवत पादा जय 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 श्रीमन शंकराचार्याय नमः। हर हर शंकर जय जय शंकर हर हर शंकर जय जय शंकर जय जय शंकर हर हर शंकर जय जय शंकर हर हर शंकर हर हर शंकर जय जय शंकर। शारदे पाहि मां पाहि। ओके पाहि मां शंकराक्षमा शारदे पाहि मां शंकराक्षमा जय जय शंकर हर हर शंकर जय जय शंकर हर हर शंकर हर हर शंकर जय जय शंकर हर हर शंकर जय जय शंकर। ಪಾವಗಡ ತಾಲೂಕು ಬ್ರಾಹ್ಮಣ ಸಂಘ ಹಾಗೂ ಕರ್ನಾಟಕ ಸರ್ಕಾರದ ಪಾವಗಡ ತಾಲೂಕು ಕಚೇರಿಯಿಂದ ಸರ್ಕಾರದ ನಿರ್ದೇಶನದಂತೆ
ಇವತ್ತು ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ಆಚರಿಸಬೇಕು ಅಂತ ಪುರಜನಗಳೆಲ್ಲ ಸಂಕಲ್ಪ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಶಂಕರಾಚಾರ್ಯರು ಧರ್ಮ ಪ್ರವರ್ತಕರು. ನಮ್ಮ ಭಾರತ ದೇಶ ಕಾಲಕಾಲಕ್ಕೆ ವಿದೇಶಿಯರಿಂದ ಆಕ್ರಮಣಕ್ಕೆ ಒಳಗಾಗಿ ಧರ್ಮ ನಶಿಸಿ ಹೋಗುವ ಹಂತದಲ್ಲಿ ವಿವಿಧ ಗುರುಗಳು ಜನ್ಮ ತಾಳಿ ನಮ್ಮ ಧರ್ಮಗಳನ್ನು ಉಳಿಸೋದಕ್ಕೆ ತಮ್ಮ ಕೈಲಾದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲಿಗರು ಶ್ರೀಯುತ ಶಂಕರಾಚಾರ್ಯರು. ಸೊ ಇವರು ತಮ್ಮ ಬದುಕಿದ್ದು ಕೇವಲ 32 ವರ್ಷ. ಆ 32 ವರ್ಷದಲ್ಲಿ ಇಡೀ ಭಾರತವನ್ನು ಸಂಚರಿಸಿ 4 ಮೂಲೆಗಳಲ್ಲಿಯೂ ಶೃಂಗೇರಿ ಶಾರದಾ ಪೀಠವನ್ನು ಸ್ಥಾಪಿಸಿ ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿ ಸಾಕಷ್ಟು ಕೃತಿಗಳ ಮೂಲಕ ಧರ್ಮವನ್ನು ಉಳಿಸೋದಕ್ಕೆ ತಮ್ಮ ಪ್ರಯತ್ನವನ್ನು ಮಾಡಿ ಇವತ್ತು ನಾವು ಈ ಕಾಲಘಟ್ಟದಲ್ಲಿ ಇಷ್ಟು ಮಾತ್ರ ಹಿಂದೂ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಸೊ ಇಂಥವರ ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆಯನ್ನು ಮನಗಂಡು ಕರ್ನಾಟಕ ಸರ್ಕಾರ ಕಳೆದ 2 ವರ್ಷದಿಂದ ಶಂಕರ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಆಚರಿಸಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಪ್ರತಿ ವರ್ಷ ಶಂಕರ ಜಯಂತಿಯನ್ನು ಆಚರಿಸ್ತಾ ಇದೆ. ಇದಕ್ಕೆ ನಮ್ಮ ಬ್ರಾಹ್ಮಣ ಸಮಾಜದ ಪರವಾಗಿ ನಾವೆಲ್ಲರೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದು ನಮ್ಮ ಹೆಸರು ಆದಿನಾರಾಯಣರಾವ್ ಚೀಲರು ಪಾವಗಡ. ಈ ಸನಾತನ ಧರ್ಮ ಅನ್ನೋದು ಮೊದಲು ಅವನತಿ ಕಂಡಿತ್ತು. ಆವಾಗ ಈ ಬೌದ್ಧ ಧರ್ಮ ಮತ್ತೆ ತುಂಬ ಹೆಚ್ಚಾಗಿತ್ತು. ಈ ಸನಾತನ ಧರ್ಮ ಅಂತಂದ್ರೆ ಈ ಬೌದ್ಧ ಧರ್ಮ ಮತ್ತೆ ಕ್ರಿಶ್ಚಿಯನ್ ಧರ್ಮ ಮುಸ್ಲಿಂ ಧರ್ಮ ಇದ್ದಂಗೆಲ್ಲ ಇದು.